ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 33ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯು ಆತನೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಏನಾಗಿದ್ದಾರೆ? ಸಹಾಯಕನಾಗಿದ್ದಾರೆ, ಗುರಾಣಿಯಾಗಿದ್ದಾರೆ. ಆದುದರಿಂದ ನಮ್ಮ ಮನಸ್ಸು ಇವತ್ತು ಯಾರಿಗಾಗಿ ಕಾಯಬೇಕು? ನಮ್ಮ ದೇವರಿಗಾಗಿ ನಮ್ಮ ಮನಸ್ಸುಗಳು ಇವತ್ತು ಕಾಯಬೇಕು. ನಮ್ಮ ಮನಸ್ಸುಗಳು ಇವತ್ತು ಅನೇಕ ಮನುಷ್ಯರನ್ನು ನೋಡಿ ಕಾಯುವಂಥದ್ದಾಗಿದೆ. ಆದರೆ ಮನುಷ್ಯರು ಅವ್ರಿಗೆ ಯಾವ ಸಹಾಯವನ್ನು ಮಾಡುವುದಕ್ಕೂ ಬರುವುದಿಲ್ಲ. ಅವರು ಹೊರಟು ಹೋಗುವಂಥವರಾಗಿದ್ದಾರೆ. ನಮ್ಮ ಮನಸ್ಸುಗಳು ಇವತ್ತು ದೇವರಿಗಾಗಿ ಕಾಯುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಏನು ಮಾಡುವರಾಗಿದ್ದಾರೆ? ಸಹಾಯವನ್ನು ಮಾಡುವರಾಗಿದ್ದಾರೆ, ಗುರಾಣಿಯಾಗಿ ನಿಂತುಕೊಳ್ಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ನಡೆದು ಹೋಗುವಂಥ ಮಾರ್ಗಗಳಲ್ಲಿ, ಕೆಲಸ ಮಾಡುವಂಥ ಜಾಗಗಳಲ್ಲಿ, ನಾವು ಕೆಲಸ ಮಾಡುವಂಥ ಒಂದು ಕಾರ್ಯಗಳಲ್ಲಿ ಅನೇಕ ಒಂದು ಶೋಧನೆಗಳು ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರುತ್ತೆ. ಆ ಎಲ್ಲಾ ಶೋಧನೆಗಳಲ್ಲಿ ನಮ್ಮ ಮನಸ್ಸುಗಳು ದೇವರಿಗಾಗಿ ಕಾಯುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಏನ್ ಮಾಡುವರಾಗಿದ್ದಾರೆ? ಸಹಾಯವನ್ನು ಮಾಡುವರಾಗಿದ್ದಾರೆ. ಗುರಾಣಿನ ಹಿಡಿದು ಶತ್ರುಗಳನ್ನ ಏನ್ ಮಾಡುವರಾಗಿದ್ದಾರೆ? ಎದುರಿಸುವವರಾಗಿದ್ದಾರೆ. ಯಾವಾಗ ನಾವು ದೇವರ ಮೇಲೆ ಆತುಕೊಳ್ತೇವೋ ಕರ್ತನು ನಮ್ಮನ್ನ ಬಲಪಡಿಸಿ ನಡೆಸ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ದೇವರೇ, ನೀನು ಅವರ ಜೀವಿತಗಳಲ್ಲಿ ಸಹಾಯಕನಾಗಿದ್ದು ಗುರಾಣಿಯಾಗಿ ನಡೆಸು. ಎಲ್ಲ ವಿಧವಾದ ಕಷ್ಟಗಳಿಂದ ಬಿಡುಗಡೆ ಮಾಡಿ ಶೋಧನೆ ಮಾರ್ಗಗಳನ್ನು ತೆಗೆದಾಕಿ ನಡೆಸ್ರಿ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.